ಡಿಕೆಶಿಯಿಂದ ಹಣ ಪಡೆಯುವಂತಹ ಲೆಕ್ಕಾಚಾರ ದೇವರಾಜೇಗೌಡ ಅವರದ್ದು. ಈ ಆರೋಪವನ್ನ ಮಾಡಿರುವುದು ಎಲ್ಆರ್ ಶಿವರಾಮೇಗೌಡ ಅವರು. ಮೊದಲು ದೇವರಾಜೇಗೌಡ ಅವರ ಹಣದ ಮೂಲವನ್ನ ಹುಡುಕಬೇಕು. ವಕೀಲ ದೇವರಾಜೇಗೌಡರ ಬಾಡಿಯಲ್ಲೇ ಕ್ಯಾಮೆರಾ ಇದೆ ಅಂತ ಹೇಳಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಇವತ್ತು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಸ್ವಲ್ಪ ಭೇಟಿ ಮಾಡಿಸಿ ಅಂತ ಡಿಕೆ ಅವ್ರನ್ನ ಭೇಟಿ ಮಾಡಿಸಿ ಅಂತಲೇ ಅವರ ಪ್ರಥಮವಾಗಿ ನನ್ನನ್ನು ಬಂದು ಬೇಡ್ಕೊಂಡಿದ್ದು ಕೇಳ್ಕೊಂಡಿದ್ದು. ನಾನು ಈಗಾಗಲೇ ಮೊನ್ನೆ ದಿವಸ ಎಲ್ಲನೂ ಇಲ್ಲೇ ಕೂತ್ಕೊಂಡು ಎಲ್ರಿಗೂ ಹೇಳಿದ್ದೀನಿ. ಹೇಳ್ತಾ ಇದ್ದೀನಿ. ನಾನು ನನ್ನ ಕಚೇರಿನಲ್ಲಿ ಕುಳಿತು ಮಾತನಾಡ್ತಾ ಇರೋ ಸಂದರ್ಭದಲ್ಲಿ ಹೊಳೆ ನರಸೀಪುರದವ್ರು ಯಾರೋ ಬರ್ತಾರೆ, ದೇವರಾಜೇಗೌಡರು ನಿಮ್ಮನ್ನು ಕೇಳ್ತಿದ್ರು, ಮಾತಾಡಬೇಕು ಅಂತಿದ್ರು ಅಂತ ಹೇಳ್ತಾರೆ. ಆಗ ನಾನು ನನ್ನ ಹತ್ರ ನಂಬರ್ ನಿಂತ ನಂಬರ್ ಅದನ್ನಪ್ಪ ಅಂತ ಕೇಳ್ತೀನಿ. ನಂಬರ್ ಅವರೇ ತೆಗೆದು ಕೊಡ್ತಾರೆ ಫೋನ್ನಲ್ಲಿ. ಅಣ್ಣ ನಿಮ್ಮನ್ನು ಭೇಟಿ ಮಾಡಬೇಕು, ನಾನು ದೇವರಾಜೇಗೌಡನ. ಏನು ದೇವರಾಜೇಗೌಡ? ನಾನು ಕೇಳ್ತೀನಿ ದೇವರಾಜೇಗೌಡನ್ನ, ಏನಪ್ಪ ನಿಂದು ಯೂಟ್ಯೂಬಲ್ಲಿ ನೋಡುತ್ತಲೇ ಇದ್ದು 2 ವರ್ಷದಿಂದ. ಅಣ್ಣೋ 2 ವರ್ಷ ಲೆಕ್ಕಣ್ಣ, 4 ವರ್ಷದಿಂದ ನನ್ನ ಹೋರಾಟ ಅಂತ ನಾವು ಹೋರಾಟ ಮಾಡ್ತಿದ್ದೀನಿ. ನಾನು ನೋಡ್ತಿದ್ದೋ ನಿನ್ನ ಹೋರಾಟಕ್ಕೆ ಜಯ ಸಿಕ್ತಲ್ಲಪ್ಪ, ಇದೆಲ್ಲ ಹೊರಗೆ ಬಂದದಲ್ಲ ಅಂತಕ್ಕಂಥ ಮಾತು ನಾನು ಹೇಳ್ತೀನಿ. ಈ ಪೆನ್ ಡ್ರೈವ್ಗೂ ನಮಗೂ ಸಂಬಂಧ ಇಲ್ಲ. ನಾನು ಇವತ್ತು ಒತ್ತಾಯ ಮಾಡ್ತೀನಿ. ನಿನ್ನೆ ನಾವು ಕಾರ್ತಿಕ್ ಗೌಡನ ಸ್ಟೇಟ್ಮೆಂಟನ್ನು ಸಂಪೂರ್ಣವಾಗಿ ನಾವೆಲ್ಲ ಗಮನಿಸಿದ್ದೀವಿ. ಇಲ್ಲಿ ಈ ಪೆನ್ ಡ್ರೈವ್ನ ಹಿಂದೆ ನಮಗೂ ಪೆನ್ ಡ್ರೈವ್ಗೂ ಯಾರಿಗೂ ಈ ರಾಜ್ಯಕ್ಕೆ ಸಂಬಂಧ ಇಲ್ಲ. ಸಂಬಂಧ ಇರೋದು ಯಾರು ಮಾಡಿದ್ದಾರೆ, ಇದನ್ನು ಯಾರು ಮೆತ್ತಗೆ ಪ್ಲ್ಯಾನ್ ಮಾಡಿ ಬಿಟ್ಟಿದ್ದಾರೆ ಅನ್ನೋದು ಒಂದೇ ಬಂದಿರತಕ್ಕಂಥದ್ದು ಆತಂಕ. ಈಗ ಕಾರ್ತಿಕ್ ಗೌಡ ಹೇಳೋ ಪ್ರಕಾರ ನಾನು ಪೆನ್ ಡ್ರೈವನ್ನು ನನ್ನ ಹತ್ರ ಇರೋ ಎಲ್ಲ ಅಶ್ಲೀಲ ಚಿತ್ರಗಳನ್ನು ಅವನಿಗೆ ಬಿಡುಗಡೆ ಮಾಡಲಿಲ್ಲ, ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಅಂತೇಳಿ ಒಂದು ಮೆಮೊರಿ ಚಿಪ್ಪನ್ನು ಮಾಡಿಕೊಟ್ಟಿದ್ದೀನಿ. ಆ ಮೆಮೊರಿ ಚಿಪ್ಪಲ್ಲಿ ಯಾವಿದ್ವು ಅವೇ ಇವೆಲ್ಲ ಬಿಡುಗಡೆ ಆಗಿರೋದು ಅಂತಕ್ಕಂಥದ್ದನ್ನು ನಿನ್ನೆ ಕಾರ್ತಿಕ್ ಗೌಡ ಹೇಳಿದ್ದಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.